ಹೊಡಿತೀರನ್ರಿ? ಹೊಡಿತೀರನ್ರಿ? ಹೊಡಿತೀರಾ? ಹೌದು, ಹಾಕಿದ್ದಾನೆ, ತೆಗಿತಾ ಇದ್ದಾನೆ. ನೀವ್ ಯಾಕೆ ಏಕೋದ್ಯದಲ್ಲಿ ಮಾತಾಡೋದು? ತೆಗಿಯಪ್ಪ, ಹೋಗಪ್ಪ. ಏನಾದ್ರು ಅರ್ಥ ಅಲ್ಲ? ಏನಕ್ಕೆ ಏನಕ್ಕೆ ನೀವೊಬ್ಬ ಗೌರ್ಮೆಂಟ್ ಸರ್ವೆಂಟ್, ನಾವು ಕೂಡ ಟ್ಯಾಕ್ಸ್ ಅಲ್ಲಿ ಬದುಕ್ತಾ ಇರೋದು. ಹೌದು, ತೆಗಿತಾ ಇದ್ದ. ನಾನು ಗಾಡಿ ನಿಲ್ಸ್ಬಿಟ್ಟು ಇಳಿದೋಗಿಲ್ಲ. ನಾನು ತೆಗೀರಿ ಸರ್. ನಾವು ಗಾಡಿನ ನಿಲ್ಸ್ಬಿಟ್ಟು ಹೋಗಿದಾವ. ಅಲ್ಲ ಸರ್, ಅವ್ರು ರೆಸ್ಪೆಕ್ಟ್ ಕೊಡ್ಬೇಕಲ್ರಿ, ರೆಸ್ಪೆಕ್ಟ್ ಕೊಡ್ಬೇಕಲ್ರಿ. ಒಬ್ಬ ಮನುಷ್ಯಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಕ್ಯಾಮ್ರಾ, CC ಕ್ಯಾಮ್ರಾ ಮಾಡಿ 5 ನಿಮಿಷ ನಿಲ್ಸ್ಬಿಟ್ರೆ ನೋಡಿ, ಕ್ಯಾಮ್ರಾ ಇದೆ, ಬಾಡಿ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಇದೆ. ತೆಗಿಲಿ ಐಆರ್ ಅಧಿಕಾರಿಗಳು. ಅನುಚೇತನ್ ಸಾಹೇಬ್ರ ಇವರ ಬಾಡಿ ಕ್ಯಾಮ್ರಾ ದಯವಿಟ್ಟು ಚೆಕ್ ಮಾಡಿ. ತಮ್ಮ ಹೆಸರು ಹೇಳಿ. ತೆಗಿತೇನಿರ್ರಿ, ಆಯ್ತು. ಜಾಮ್ ಆಗಿಲ್ಲ ನೋಡಿ, ಎಲ್ಲಾರು ಜಾಮ್ ಆಗಿದ್ಯಾ ದಯವಿಟ್ಟು ನೋಡಿ. ಜಾಮ್ ಆಗಿದೆ ನೋಡಿ, ಎಲ್ಲರೂ ಆಗಿದೆಯಾ ನೋಡಿ, ಜಾಮ್ ಆಗಿದೆ ನೋಡಿ. ಈ ಸುಳ್ಳು ಹೇಳೋದು ಬೇಕಾಗಿಲ್ಲ, ಎಲ್ಲರೂ ಜಾಮ್ ಆಗಿದೆ ನೋಡಿ. ಆಯ್ತು, ನಾನು ಗಾಡಿ ಒಳಗಡೆ ಕೂತಿದ್ದೇನೆ ಸ್ವಾಮಿ. ಗಾಡಿ ಹೊರಗಡೆ ಇಳಿದಿಲ್ಲ, ನಾನು ಗಾಡಿ ಒಳಗಡೆ ಕೂತಿದ್ದೆ. ನಾನು ಅಲ್ಲಲ್ಲ, ನಾಡು ಮಾಡ್ಲಿ, ನೋಟ್ ಮಾಡ್ಕೊಳ್ಳಿ. ನಾನು ಗಾಡಿ ಒಳಗಡೆ ಕೂತಿದ್ದೀರಿ, ಇಳಿದು ಹೋದ್ರೆ ಪರವಾಗಿಲ್ಲ. ಅಲ್ಲ, ತೆಗಿಯಲ್ಲ ಅಂತ ಹೇಳಿಲ್ಲ, ತೆಗಿತಾ ಇದ್ದೀರಿ. ನೋಡಿ ಸರ್, ಗಂಗಾನಗರ ಇಲ್ಲಿ ASI ಒಬ್ರು ಗಾಡಿ, ನಮ್ಮ ಅಡ್ವೊಕೇಟ್ ಇಳಿದ್ರು. ನಾನು ಸಬ್ ರಿಜಿಸ್ಟರ್ ಅಲ್ಲಿ ಗಾಡಿ ಇಳಿದಿರೋದಕ್ಕೆ ನೋಡಿ ಸರ್, ಅಡ್ವೊಕೇಟ್ ಇಳಿಸಿದಾನೆ, ಇಳಿಸ್ಬಿಟ್ಟು ಗಾಡಿಯಲ್ಲಿ ಕೂತಿದ್ದಾನೆ. ಸರ್, ಅವನು ಏನ್ರಿ ಅವನು ಇವನು ಅಂತ ಮಾತಾಡಕ್ಕೆ ರೆಸ್ಪೆಕ್ಟ್ ಮಾಡುವ ಹೋಗ್ಲಿ. ಇಲ್ಲ ಸರ್, ತೆಗಿಯಲ್ಲೇ ಗಾಡಿನ, ಯಾವನ ಬಡ ಬಡಿತಾನ ಗಾಡಿನ. ಅಲ್ಲ ಸರ್, ನಾವೇನಾರು ಅವ್ರಿಗೆ ನಾವು ತಪ್ಪ ಮಾತಾಡಿದ್ರೆ ನಾವು ಹೊಡಿಲಿ. ಖಂಡಿತ ಸರ್, ಅದಕ್ಕೆ ಅಟ್ಲೀಸ್ಟ್ ಅವ್ರು ಮಾತಾಡೋ ಮಾತುಗಳು ಬರ್ಬೇಕಲ್ಲ, ಒಳ್ಳೇದು. ಖಂಡಿತ ನಾವೇನೋ ಜಾಮ್ ಮಾಡಿ ಅಡ್ವೊಕೇಟ್ ಇಳಿದ್ರು. ಅದನ್ನೇ ನೋಡಿ ಸರ್, ಇಲ್ಲಿ ಪುಟ್ಟರಾಜು ಅಂತ ASI ಅವರು ಎಷ್ಟು ದೌರ್ಜನ್ಯ ಮಾಡ್ತಾರೆ ನೋಡಿ ಜನಗಳ ಮೇಲೆ. ಗಾಡಿನ ನಾನು ನಮ್ಮ ಅಡ್ವೊಕೇಟ್ ಇಳಿದ್ರು ಅಂತ ನಿಲ್ಸ್ಬಿಟ್ಟು ಹೊರಗಡೆ ಹೋದ್ರೆ ಗಾಡಿ ತೆಗಿಯಲ್ಲೋ, ಏನ್ ಮಾಡ್ತೀಯಾ? ಅನುಚೇತನ್ ಅವ್ರಿಗೆ ಹೇಳಿ, ಯಾವನಿಗಾರೋ ಹೇಳಿ ಅಂತವ್ರೆ. ಅವರ ಬಾಡಿ ಕ್ಯಾಮ್ರಾವನ್ನ ದಯವಿಟ್ಟು IR ಆಫೀಸರ್ಗಳು ಏನಿ ಪುಟ್ಟರಾಜು ಅವರ ಬಾಡಿ ಕ್ಯಾಮ್ರಾವನ್ನ ಚೆಕ್ ಮಾಡಬೇಕು. ಅವರಿಗೆ ಸೌಜನ್ಯದಿಂದ ಜನಗಳಿಗೆ ಮಾತಾಡುವಂಥದನ್ನ ದಯಮಾಡಿ IR ಆಫೀಸರ್ಗಳು ಕಲಿಸ್ಬೇಕು. ಈ ನೋಡಿ, ಇಲ್ಲೆಲ್ಲ ಹೋಟ್ಲವ್ರು ದುಡ್ಡು ಕೊಡ್ತಾರೆ, ಅವ್ರಿಗೆಲ್ಲ ಪಾರ್ಕಿಂಗ್ ಫ್ರೀ ಆಗ್ಬಿಟ್ಟವ್ರೆ ನೋಡಿ. ಈ ಹೋಟ್ಲವರೆಲ್ಲ ದುಡ್ಡುಗಳು ಕೊಡೋದಕ್ಕೆ ಇಲ್ಲಿ ಹೇಗ್ ಬೇಕೋ ಅಡ್ಡದಿಡ್ಡಿ ನಿಲ್ಸವ್ರೆ ಪಾರ್ಕಿಂಗು. ಸೆಕೆಂಡ್ 1 ನಿಮಿಷ ಅಡ್ವೊಕೇಟ್ ಇಳಿತಾ ಇರೋ ಟೈಮಲ್ಲಿ ಬಂದು ಗಲಾಟೆ ಮಾಡ್ತಾರೆ ಒಬ್ಬ ASI. ನಾವು ಬಿಸ್ತಲ್ಲಿ ಒಣಗ್ತಾ ಇದ್ದೇವೆ ಅಂದ್ರೆ, ಸ್ವಾಮಿ, ನಿರುದ್ಯೋಗಿಗಳು ತುಂಬಾ ಜನ ಇದ್ದಾರೆ ಇವತ್ತು. ನಿರುದ್ಯೋಗಿಗಳಿಗೆ ತುಂಬಾ ಜನ ಕೆಲಸ ಇಲ್ಲ. ನೀವು ಬಿಸ್ತಲ್ಲಿ ಒಣಗಕ್ಕಾಗಲ್ಲ, ನಿಮ್ಮ ಹತ್ರ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟೋಗಿ. ನಿಮ್ಮನ್ನ ಯಾರು ಇಲ್ಲಿ ಸಲ್ಕ ಮಾಡಿ ಅಂತ ಹೇಳಲ್ಲ, ಆಯ್ತಲ್ಲ? ಬಿಸ್ತಲಲ್ಲಿ ಒಣಗಿ ಕೆಲಸ ಮಾಡುವಂತ ನಮ್ಮ ನಿರುದ್ಯೋಗಿಗಳು ಕೆಲಸ ಸಿಗುತ್ತೆ. ಅದು ಬಿಟ್ಟು ನೀವು ಬಿಸ್ತಲ್ಲಿದ್ದೀರಾ, ದಷ್ಟು ಉಳಿತಾ ಇದ್ದೀರಾ ಅಂತೇಳಿ ಸಾರ್ವಜನಿಕರ ಮೇಲೆ ನೀವು ಈ ರೀತಿ ದೌರ್ಜನ್ಯ ಮಾಡುವುದನ್ನ ಇವತ್ತಿಗೆ ಬಿಡಬೇಕು. ಯಾಕಂದ್ರೆ ನಾನು ಲೈವ್ ಮಾಡಿರೋದು, ಅವರು ಏಕವಚನದಲ್ಲಿ, ನಾನು ಏನು ಲೈವ್ ಸ್ಟಾರ್ಟ್ ಮಾಡಿದೆ ಅವಾಗ ಅವರು ಬಹುವಚನ ಬರ್ತಾ ಇದೆ. ಅಲ್ಲಿವರೆಗೂ ಏಕವಚನದಲ್ಲಿ ನನ್ನ ಕಾಡು ಬಾಡಿನ ಡಬ್ಬ ಬಡಿತಾರ. ಈ ಮನುಷ್ಯ ಯಾರು ಹಾಕಿದ್ದು ಸ್ವಾಮಿ? ಇವ್ರಪ್ಪ ನಾನು ಕೊಟ್ಟಿದ್ದ ಗಾಡಿ ದುಡ್ಡು, ನನ್ನ ಕಾರು ನನ್ನ ಕಷ್ಟಪಟ್ಟು ನಾನು ತಗೊಂಡಿದ್ದೀನಿ. ಅದನ್ನ ಡಬ್ಬ ಬಡದು ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸ್ಬಿಟ್ಟು ನಾನು ಕೆಳಗಡೆ ಇಳಿದೋದ್ರೆ ತಪ್ಪು. ನಾನು ಕೆಳಗಡೆ ಇಳಿದೋಗಿಲ್ಲ, ಡ್ರೈವಿಂಗ್ ಸೀಟಲ್ಲೇ ಕೂತಿದ್ದೀನಿ. ಆ ಕಡೆ ಲಾಯರ್ ಇಳಿತಾ ಇದ್ದಾರೆ. ಇಳಿದಕ್ಕೆ 1 ನಿಮಿಷ ನಿಲ್ಸಿದ್ದಕ್ಕೆ ಇವರು ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಯಾವ ರೀತಿ? ಹಾಗಾದ್ರೆ ದಯಮಾಡಿ ಈ ಒಂದು ಲೈವನ್ನ IR ಅಧಿಕಾರಿಗಳು, ನಮ್ಮ ಸನ್ಮಾನ್ಯ ಅನುಚೇತನ್ ಸಾಹೇಬರು ನೋಡಬೇಕು. ಈ ಲೈವ್ ಅನ್ನು ಅವ್ರಿಗೆ ಟ್ಯಾಗ್ ಮಾಡ್ತೇವೆ. ಈ ಒಂದು ದುಂಡಾವರ್ತನೆ ಮಾಡುವಂತ ASI ಅವರಿಗೆ ಒಂದು ಕ್ರಮ ತಗೋಬೇಕು ಅಂತ ನಾವು ಕರವೇ ಗಜಸೇನೆಯಿಂದ ಕನ್ನಡಿಗರೆಲ್ಲರೂ ಸೇರಿ ಒಂದು ಮನವಿ ಮಾಡ್ತಾ ಇದ್ದೇವೆ. ನಮಸ್ಕಾರ, ನನ್ನ ಹೆಸರು ತಾಯ್ನಾಡು ರಾಘವೇಂದ್ರ, ಕರವೇ ಗಜಸೇನೆ.